ಔಟ್ಗಾಗಿ ಬಲವಾದ ಮನವಿ ಡಾಕ್ಟರ್ ರವಿಚಂದ್ರನ್ ಅವರಿಂದ. ಅಂಪೈರ್ ಇಂದ ಸ್ಪಷ್ಟ ನಕಾರಾತ್ಮಕ ಪ್ರತಿಕ್ರಿಯೆ. ಮನವಿಯನ್ನ ಪುರಸ್ಕರಿಸಿದ ಅಂಪೈರ್ ಇಲ್ಲಿ ಅಂಪೈರ್ ವೈಡ್ ನ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ. ಒಂದು ವ್ಯತಿರಿಕ್ತ ಓಟ ಡಾಕ್ಟರ್ ಕಿರಣ್ ಕುಮಾರ್ ಎಸ್ತಗಾರಿಕೆ ವಿಭಾಗದಲ್ಲಿ, ಡಾಕ್ಟರ್ ರವಿಚಂದ್ರನ್ ಕೀಪಿಂಗ್ ವಿಭಾಗದಲ್ಲಿ. ಮತ್ತೊಂದು ಆಕರ್ಷಕ ಎಸೆತಕ್ಕೆ ಬಲಾಢ್ಯ ಹೊಡೆತ, ಗಗನ ಚುಂಬಿ ಹೊಡೆತ. ಇಲ್ಲಿ ಕ್ಯಾಚ್ ಮುಖಾಂತರ ಎರಡನೇ ವಿಕೆಟ್ ಅನ್ನ ಕಬಳಿಸಿಕೊಳ್ತಾ ಇದ್ದಾರೆ ಡಾಕ್ಟರ್ ಕಿರಣ್ ಕುಮಾರ್. ಇಲ್ಲಿ ಪಂದ್ಯ ದಿಕ್ಕು ಬದಲಾಗ್ತಾ ಇದೆ. ಪಂದ್ಯದ ಮೇಲಿನ ತನ್ನ ಮುಷ್ಟಿಯನ್ನ ಮತ್ತಷ್ಟು ಭದ್ರಗೊಳಿಸ್ತಾ ಇದೆ KR ನಗರ. ಇಲ್ಲಿ ಆಸಳ ಹೊಯ್ಸಳಾಸ 40 ರನ್, 5 ವಿಕೆಟ್ ನಷ್ಟ. 11 ಎಸೆತಗಳ ಮುಂದೆ 37 ರನ್ಗಳ ಅಸಾಧ್ಯ ಗುರಿ. ನಂತರ ಒಂದು ಬಲವಾದ ಹೊಡೆತ ದಾಖಲಾಗ್ತಾ ಇದೆ. ಇಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಯಾರು ಸುಹೇಲ್, ಇಲ್ಲಿ ಹೊಸ ದಾಂಡಿಗ ಸುಹೇಲ್, ದೃಢ ಕಾಯದ ದಾಂಡಿಗ. ಇಲ್ಲಿ ಬಲಾಢ್ಯ ಹೊಡೆತವನ್ನ, ಗಗನ ಚುಂಬಿ ಹೊಡೆತ, ರಾಕ್ಷಸ ಗಾತ್ರದ ಹೊಡೆತ ದಾಖಲಾಗ್ತಾ ಇದೆ. ಇಲ್ಲಿ ಇಲ್ಲ ಕಣ ತಗೊಂಡೋದ್ರು ಕಣ ಎಲ್ಲ ಸುಹೇಲ್ ಮೊದಲ ಎಸೆತವನ್ನ ಸಿಕ್ಸರ್ ಗಟ್ತಾ ಇದ್ದಾರೆ. ಹಾಸನ ಪಾಳ್ಯದಲ್ಲಿ ಕೊಂಚ ಮಟ್ಟಿಗೆ ಸುಧಾರಣೆಯನ್ನ ಕಂಡುಕೊಳ್ತಾ ಇದೆ. ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ, ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಡಾಕ್ಟರ್ ಕಿರಣ್ ಕುಮಾರ್ ಖಾತೆಯಲ್ಲಿ ಒಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಮತ್ತೆ ಸ್ಟ್ರೈಕ್ ನಲ್ಲಿ ಸುಹೇಲ್. ಅಂಪೈರ್ ಒಂದು ನಿಮಿಷ, ಏ ಅಪ್ಪೆ ಸೈಕಲ್ ಓಡವರೆಗೆ. ಗ್ರೌಂಡ್ ನಲ್ಲಿ ಯಾರು ಸೈಕಲ್ ತಗೊಂಡು ಬರಬಾರ್ದು. ಟೈರ್ ಪಂಚರ್ ಮಾಡ್ಬಿಡ್ತೀನಿ ಇವಾಗ, ಬೇಗ ಬರ್ರ ಹೊರಗಡೆ. ಇಲ್ಲಿ ಕ್ಯಾಚ್, ಸೋಹೈಲ್ ಅವರ ವಿಕೆಟ್ ನ ಪತನವನ್ನ ಕಾಣ್ತಾ ಇದೀವಿ. ಮೊದಲ ಎಸೆತದಲ್ಲಿ ಸಿಕ್ಸರ್ ಬಾರಿಸಿ ಕೊಂಚ ಮಟ್ಟಿಗೆ ಭರವಸೆಯನ್ನ ಮೂಡಿಸಿದ್ದ ಸೋಹೈಲ್ ಇವಾಗ ಈ ಬಾರಿ ಕೀಪರ್ ಕ್ಯಾಚ್ ಮುಖಾಂತರ, ಇದು ಎರಡನೆಯ ಕೀಪರ್ ಕ್ಯಾಚ್ ಡಾಕ್ಟರ್ ರವಿಚಂದ್ರನ್ ಅವರಿಗೆ. ಈಗಾಗಲೇ ಕಲ್ಪತರು ತುಮಕೂರು
ಮೊದಲ ತಂಡವಾಗಿ ಸೆಮಿಫೈನಲ್ ಅನ್ನ ಅಧಿಕೃತವಾಗಿ ಪ್ರವೇಶ ಮಾಡಿರ್ತದೆ. ಎರಡನೆಯ ತಂಡ ಯಾವುದು ಅಂತ ಈ ಪಂದ್ಯಾಟದ ಫಲಿತಾಂಶ ನಿರ್ಧರಿಸುತ್ತದೆ. ಒಂದು ಕಡೆ ಬಲಾಢ್ಯ ತಂಡ ಹಾಸನ ಹೊಯ್ಸಳ ಆಸೆ, ಇನ್ನೊಂದು ಕಡೆ KR ನಗರ. ಬಹಳಷ್ಟು ವೃತ್ತಿಪರ ಕ್ರಿಕೆಟಿಗರನ್ನ ಒಳಗೊಂಡ ಎರಡು ಬಲಾಢ್ಯ ತಂಡಗಳು ಉಪ ಅಂತ್ಯಕ್ಕಾಗಿ ಪ್ರವೇಶಕ್ಕಾಗಿ ಇಲ್ಲಿ ಸೆಣಸಾಟವನ್ನ ಆಡ್ತಾ ಇದೆ. ಇಲ್ಲೊಂದು ಹೊಡೆತ, ತಡೆತಕ್ಕೆ ಸಿಗದ ಹೊಡೆತ ನೇರವಾಗಿ ಬೌಂಡರಿಯನ್ನ ಕ್ರಮಿಸ್ತಾ ಇದೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ. ಅಭಿ ಪಾಳಗಾರ್ರೆ